ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ಕೂಡ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25. ಸೊ ಹಾಗಾಗಿ ಇದು ಒಂದು ನನ್ನ 4ನೇ ಕ್ಲಾಸ್ ಆಗಿದೆ. ಆಲ್ರೆಡಿ 3 ಕ್ಲಾಸಸ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಅವುಗಳನ್ನ ಕೂಡ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಒಂದು ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಅನ್ನು ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆ ಸೊ 4ನೇ ಟಾಪಿಕ್ ಆಗಿರುವಂತಹ ಗ್ರಾಮೀಣ ಅಭಿವೃದ್ಧಿ ಅಥವಾ ರೂರಲ್ ಡೆವಲಪ್ಮೆಂಟ್ ಅನ್ನೋ ಟಾಪಿಕ್ ಅನ್ನ ಸಂಬಂಧಪಟ್ಟಂತ MCQ ಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ನೋಡ್ತಾ ಹೋಗೋಣ. ಇವತ್ತು 53ನೇ ಪ್ರಶ್ನೆ. ಆಲ್ರೆಡಿ 52 ಕ್ವೆಶ್ಚನ್ ಗಳನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿದೆ. ಸೊ ಎ ಆಪ್ಷನ್ ನೋಡ್ತಾ ಹೋಗೋಣ. ಪ್ರಸ್ತುತ ರಾಜ್ಯದಲ್ಲಿ 5949 ಗ್ರಾಮ ಪಂಚಾಯಿತಿಗಳು, 239 ತಾಲೂಕು ಪಂಚಾಯಿತಿಗಳು ಮತ್ತು 31 ಜಿಲ್ಲಾ ಪಂಚಾಯಿತಿಗಳಿವೆ ಅಂತ ಕೊಟ್ಟಿದ್ದಾರೆ. ಬಿ ಆಪ್ಷನ್ ಅಲ್ಲಿ ಕರ್ನಾಟಕವು 1993ರಲ್ಲಿ ಹೊಸ ಶಾಸನವನ್ನ ಅಂಗೀಕರಿಸಿದ ಮೊದಲ ರಾಜ್ಯವಾಗಿದೆ ಅಂತ ಕೊಟ್ಟಿದ್ದಾರೆ. ಮೂರನೇ ಸಿ ಆಪ್ಷನ್ ಕರ್ನಾಟಕವು ಗ್ರಾಮೀಣ ನಿವಾಸಿಗಳ ಜನಸಂಖ್ಯೆಯ 61% ರಷ್ಟನ್ನ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮೇಲಿನ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಥವಾ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ, ನಮ್ಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನು ನಮ್ಮ ಕರ್ನಾಟಕ ರಾಜ್ಯ ಇದೆಯಲ್ಲ, ಇಲ್ಲಿ ಪ್ರಸ್ತುತವಾಗಿ 5949 ಗ್ರಾಮ ಪಂಚಾಯಿತಿಗಳಿವೆ, 239 ತಾಲೂಕು ಪಂಚಾಯಿತಿಗಳಿವೆ, ಅದೇ ರೀತಿ 31 ಜಿಲ್ಲಾ ಪಂಚಾಯಿತಿಗಳಿವೆ. ಸೊ ಹಾಗಾಗಿ ನಮಗೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ, ಹೌದಾ? ಅದೇ ರೀತಿ ಎರಡನೇದು ನೋಡಿ, ಏನು ನಮ್ಮ ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ 1992ರಲ್ಲಿ ಏನ್ ಮಾಡುತ್ತೆ, 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮುಖಾಂತರ ನಮ್ಮ ಒಂದು ಏನು ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ಸಂವಿಧಾನಬದ್ಧ ಸಂಸ್ಥೆಯಾಗಿ ಮಾಡುತ್ತೆ. ಓಕೆ, ಅದರ ನಂತರ ಮೊಟ್ಟ ಮೊದಲ ರಾಜ್ಯ ಯಾವ್ದಂದ್ರೆ ಏನು ಕರ್ನಾಟಕ ಇದೆಯಲ್ಲ, ಅದು ಅಂದ್ರೆ 73ನೇ ಸಂವಿಧಾನ ತಿದ್ದುಪಡಿಯನ್ನ ಅದು ಅಳವಡಿಸಿಕೊಂಡಂತ ಮೊಟ್ಟ ಮೊದಲ ರಾಜ್ಯ ಅಂದ್ರೆ ನಮ್ಮ ಅದು ಕರ್ನಾಟಕವಾಗಿದೆ ಅಂತ ಹೇಳ್ತೀವಿ, ಹೌದಾ? 1993ರಲ್ಲಿ ಕರ್ನಾಟಕ ಏನ್ ಮಾಡುತ್ತೆ, ಪಂಚಾಯತ್ ರಾಜ್ ಕಾಯ್ದೆಯನ್ನು ಮಾಡೋದ್ರ ಮುಖಾಂತರ ಅದು ದೇಶದ ಮೊದಲ ರಾಜ್ಯ ಆಗಿರುವಂತದ್ದು. ಸೊ ಅದೇ ರೀತಿ ಇನ್ನು ನಮ್ಮ ಕರ್ನಾಟಕ ರಾಜ್ಯ ಇದೆಯಲ್ಲ, ಇಲ್ಲಿ ಇರುವಂತಹ ಒಟ್ಟು ರೂರಲ್ ಪಾಪ್ಯುಲೇಷನ್ ಬಂದು 61% ಇದೆ. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಅಥವಾ ಮೇಲಿನ ಕೂಡ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಅರಿವು ಕೇಂದ್ರವು ಕೆಳಗಿನ ಡ್ಯಾಶ್ಗೆ ಸಂಬಂಧಿಸಿದ ಕೇಳ್ತಾರೆ, ಹೌದಾ? ಅರಿವು ಕೇಂದ್ರ ರಿಲೇಟಿವ್ ಅಂತ ಕೇಳ್ತಾರೆ. ನೋಡಿ, ಅರಿವು ಕೇಂದ್ರ ಇದೆಯಲ್ಲ, ಇದು ಗ್ರಂಥಾಲಯಗಳಿಗೆ ಸಂಬಂಧಿಸಿದ ಒಂದು ರಾಜ್ಯ ಸರ್ಕಾರದ ಯೋಜನೆಯಾಗಿದೆ. ಇಟ್ ಈಸ್ ರಿಲೇಟೆಡ್ ಟು ದ ಲೈಬ್ರರೀಸ್ ಆಫ್ ದಿ ಕರ್ನಾಟಕ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾ ಒಂದು ಸ್ಕೀಮ್ ಮೆನ್ಷನ್ ಮಾಡಿದ್ರು, ಅದನ್ನ ನಾವು ಅರಿವು ಕೇಂದ್ರಗಳು ಅಂತ ಕರೀತಾರೆ. ಅರಿವು ಕೇಂದ್ರಗಳಂತಂದ್ರೆ ಇದು ಸಾಮಾನ್ಯವಾಗಿ ಗ್ರಾಮೀಣ ಗ್ರಂಥಾಲಯಗಳು ಅಥವಾ ಗ್ರಾಮ ಪಂಚಾಯತ್ ಇರುವಂತಹ ಗ್ರಂಥಾಲಯಗಳನ್ನು ಕರೀತಾರೆ. ಓಕೆನಾ? ಸೊ ಹಾಗಾಗಿ ಇದು ಏನಂತಂದ್ರೆ ಗ್ರಂಥಾಲಯಗಳಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಇದನ್ನ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಘೋಷಣೆ ಮಾಡಿದಂತ ಒಂದು ಹೊಸ ಸ್ಕೀಮ್ ಆಗಿತ್ತು. ಅದ್ರ ಜೊತೆಗೆ ನೋಡಿ, ಇದರ ಮುಖ್ಯ ಉದ್ದೇಶ ಏನಂದ್ರೆ ಏನು ಅರಿವು ಕೇಂದ್ರಗಳು ಅಥವಾ ಗ್ರಾಮೀಣ ಗ್ರಂಥಾಲಯಗಳಿದೆಯಲ್ಲ, ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಇಲ್ಲಿ ಸಾಮಾನ್ಯವಾಗಿ ಪುಸ್ತಕಗಳು, ಪತ್ರಿಕೆಗಳು ಮತ್ತೆ ಡಿಜಿಟಲ್ ಸಂಪನ್ಮೂಲ ಮುಖಾಂತರ ಇದ್ರೆ ಆಕ್ಚುಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಕ್ಕಳಿಗೆ ಆಗಿರ್ಬೋದು, ಯುವಕರನ್ನ ಮತ್ತೆ ವಯಸ್ಕರಲ್ಲಿ ಓದುವ ಒಂದು ಸಂಸ್ಕೃತಿಯ ಬೆಳೆಸುವಂತದ್ದು ಈ ಗ್ರಂಥಾಲಯಗಳ ಮುಖ್ಯ ಉದ್ದೇಶವಾಗಿದೆ. ಓಕೆನಾ? ನೋಡಿ, ಲಾಸ್ಟ್ ಇಯರ್ ಏನ್ ಮಾಡ್ತಾರೆ, ಸುಮಾರು 6600 ಗ್ರಾಮ ಗ್ರಂಥಾಲಯಗಳನ್ನ ಸ್ಥಾಪಿಸಿದ್ದಾರೆ ಈ ಒಂದು ಸ್ಕೀಮ್ ಅಲ್ಲಿ. ಸೊ ಹಾಗಾಗಿ ಈ ಒಂದು ದಟ್ ಈಸ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅದು ಗ್ರಂಥಾಲಯಗಳು ಅಥವಾ ಗ್ರಾಮೀಣ ಗ್ರಂಥಾಲಯ ಅಂತದ್ದು ಸರಿಯಾದಾಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ. ಗ್ರಾಮೀಣ ಶಿಶು ವ್ಯವಹಾರಗಳು ಅಥವಾ ಕೂಸಿನ ಮನೆ ಇವುಗಳಿಗೆ ಸಂಬಂಧಿಸಿದ ಕೊಟ್ಟಿದ್ದಾರೆ. ದ ರೂರಲ್ ಕ್ರಚಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಈಸ್ ರಿಲೇಟೆಡ್ ಅಂತ ಕೇಳ್ತಾರೆ. ಸೊ ಏನು ಈ ಗ್ರಾಮೀಣ ಶಿಶು ವ್ಯವಹಾರಗಳಿದೆಯಲ್ಲ, ಇದು ಏನಂದ್ರೆ MG ನರೇಗಾ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಒಂದು ಸ್ಕೀಮ್ ಅಂತ ಕರಿತೀವಿ ಅಥವಾ ಒಂದು ವ್ಯವಹಾರಗಳಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ MG ನರೇಗಾ ವರ್ಕರ್ಸ್ ಏನಂತಾರೆ, ಆಕ್ಚುಲಿ ಈ ರೂರಲ್ ಕ್ರಚಸ್ ಗಳು ಸಂಬಂಧಪಟ್ಟಿದೆ. ನೋಡಿ, ನಮಗೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಇದನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ. ಏನಂದ್ರೆ ಕೂಸಿನ ಮನೆ ಅಂತ. ನೋಡಿ, ಅಂದ್ರೆ ಯಾರೆಲ್ಲ ಗ್ರಾಮೀಣದ ಜನರು ಈ MG ನರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಇದೆಯಲ್ಲ, ಕಾಯ್ದೆ ಇದೆಯಲ್ಲ, ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ
ಸೊ ಯಾರೆಲ್ಲ ಹೆಣ್ಮಕ್ಳು ಮಹಿಳೆಯರು ಸೊ ಕೆಲಸ ಮಾಡ್ತಿರ್ತಾರೆ ಅವ್ರು ಏನಂದ್ರೆ ಅವ್ರಿಗೆ ಏನಾದ್ರು ಕೂಡ ಮಕ್ಕಳಾಗಿರುವಂತದ್ದು ಅಂದ್ರೆ 6 ತಿಂಗಳಿಂದ 3 ವರ್ಷದ ಮಕ್ಕಳಿದ್ರೆ ಅವ್ರು ಏನ್ ಮಾಡ್ಬೋದು ಅಂದ್ರೆ ಈ ಒಂದು ಕೂಸಿನ ಮೇಲೆ ಬಿಟ್ಟು ಅವರು ಆರಾಮಾಗಿ ಕೆಲಸ ಮಾಡಬಹುದು. ಅವಾಗ ಅಂದ್ರೆ ಆ ಮಕ್ಕಳನ್ನ ಸೊ ಆ ಒಂದು ಶಿಶು ಕೇಂದ್ರದಲ್ಲಿ ನೋಡ್ಕೊತ ಹೋಗ್ತಾರೆ. ಅದು ವಿಶೇಷವಾಗಿ 6 ತಿಂಗಳಿಂದ 3 ವರ್ಷದ ಮಕ್ಕಳು ಏನಂದ್ರೆ ಅಲ್ಲಿ ಇಡಕ್ಕೆ ಅವಕಾಶ ಇರುತ್ತೆ. ಓಕೆ, ಅಲ್ಲಿ ಏನಂದ್ರೆ ಆ ಮಕ್ಕಳಿಗೆ ಸುರಕ್ಷಿತ ಮತ್ತು ಉತ್ತೇಜಕ ಪರಿಸರಗಳಿರ್ತದೆ. ಅದೇ ರೀತಿ ಅವ್ರಿಗೆ ಪೋಷಣೆ ಮಾಡ್ತಾರೆ, ಆರೋಗ್ಯ ಬೆಂಬಲ ಕೊಡ್ತಾರೆ ಆ ಮಕ್ಕಳಿಗೆ. ಅದೇ ರೀತಿ ಮತ್ತೆ ಇದ್ರ ಮುಖಾಂತರ ನಾವು ಗ್ರಾಮೀಣ ಮಹಿಳೆಯರ ಒಂದು ಸಬಲೀಕರಣ ಕೂಡ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಪ್ರಸ್ತುತವಾಗಿ ನೋಡಿ ನಮ್ಮ ರಾಜ್ಯದಲ್ಲಿ ಅಂದ್ರೆ ಸೊ 3852 ಅಂತ ಆಕ್ಚುಲಿ ಶಿಶುಪಾಲನಾ ಕೇಂದ್ರಗಳು ವರ್ಕ್ ಮಾಡ್ತಾ ಇದೆ. ಓಕೆನಾ. ಸೊ ಹಾಗಾಗಿ ಇದು ವಿಶೇಷವಾಗಿ MG ನರೇಗಾ ಕೆಲಸ ಮಾಡ್ತಿರುವಂತ ತಾಯಂದಿರಿಗೆ ಸಂಬಂಧಪಟ್ಟಂತ ಅದು ಆ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಸ್ಕೂಲ್ ಅದೇಂದ್ರೆ ಸೆಂಟರ್ ಅಂತ ಕರಿತೀವಿ. ಅವುಗಳು ನಾವು ಗ್ರಾಮೀಣ ಶಿಶುವಾರಗಳು ಅಥವಾ ಕೂಸಿನ ಮನೆ ಅಥವಾ ಇಂಗ್ಲಿಷ್ ನಾವು ರೂರಲ್ ಕ್ರಿಚಸ್ ಅಂತ ಕರೀತೇವೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಇದನ್ನು ಕೇಂದ್ರ ಸರ್ಕಾರವು 2000ರಲ್ಲಿ ಸ್ಥಾಪಿಸಿತು ಅಂತ ಕೊಟ್ಟಿದ್ದಾರೆ. ಬಿ ಆಪ್ಷನ್ ಅಲ್ಲಿ ಈ ನಿಗಮವು ಎಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರಾಯೋಜಿತ ವಸತಿ ಯೋಜನೆಗಳನ್ನ ಕಾರ್ಯಗತಗೊಳಿಸಿತು ಅಂತ ಕೊಟ್ಟಿದ್ದಾರೆ. ಸಿ ಆಪ್ಷನ್ ಅಲ್ಲಿ ಈ ನಿಗಮವು ಗ್ರಾಮೀಣ ಮತ್ತು ನಗರ ವಸತಿ ಯೋಜನೆಗಳನ್ನ ಒಳಗೊಂಡಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಜಿಲ್ಲಾ ನಿರ್ಮಿತ ಕೇಂದ್ರಗಳ ಮೂಲಕ ನಿರ್ಮಾಣದಲ್ಲಿ ಅಂದ್ರೆ ವಸತಿ ನಿರ್ಮಾಣದಲ್ಲಿ ಕಡಿಮೆ ವೆಚ್ಚದ ತಂತ್ರಜ್ಞಾನವನ್ನ ಉತ್ತೇಜಿಸುವಂತದ್ದು ಈ ಒಂದು ಲಿಮಿಟೆಡ್ ನಿಗಮದ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಯಾವ ಹೇಳಿಕೆ ತಪ್ಪಾಗಿದೆ ಅಂದ್ರೆ ಇದು ಫಸ್ಟ್ ಆಪ್ಷನ್ ಇದೆಯಲ್ಲ, ಆಕ್ಚುಲಿ ಈ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಇದೆಯಲ್ಲ, ಇದನ್ನ ಸ್ಥಾಪಿಸಿರುವಂತದ್ದು ನಮ್ಮ ರಾಜ್ಯ ಸರ್ಕಾರ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಅಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓಕೆನಾ. ಸೊ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕರೀತಾರೆ. ಇದು ವಿಶೇಷವಾಗಿರೋದ್ರೆ ಇದೇನಂದ್ರೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿರುವಂತ ವಿಶೇಷವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಜನರಿಗೆ ಅಂದ್ರೆ ಸೊ ಏನು ಒಂದು ಮನೆಗಳು ಕೊಡ್ತಾರಲ್ಲ ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತದ್ದು ಈ ಒಂದು ನಿಗಮದ ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಇದೇನಂದ್ರೆ ವಿಶೇಷವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ವಸತಿಯನ್ನ ಕಲ್ಪಿಸುವಂತದ್ದು ಈ ಒಂದು ನಿಗಮದ ಮುಖ್ಯ ಉದ್ದೇಶವಾಗಿದೆ. ಓಕೆನಾ. ಜೊತೆಗೆ ಇದೇನ್ ಮಾಡುತ್ತೆ, ಈ ಜಿಲ್ಲಾ ನಿರ್ಮಿತಿ ಕೇಂದ್ರಗಳ ಮುಖಾಂತರ ಕಟ್ಟಡ ನಿರ್ಮಾಣದಲ್ಲಿ ಸೊ ವಿಶೇಷವಂತ ಟೆಕ್ನಾಲಜಿ ಬಳಸ್ಕೊಳ್ಳೋದು ಕೂಡ ಈ ಒಂದು ನಿಗಮ ಕೆಲಸ ಮಾಡಕ್ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಸೊ ಇದನ್ನ ಲಾಂಚ್ ಮಾಡಿರುವಂತದ್ದು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ, ಉಳಿದ 3 ಕೂಡ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಈ ಕೆಳಗಿನವುಗಳಲ್ಲಿ ಯಾವ ಯೋಜನೆಯನ್ನ ಕಾರ್ಯರೂಪ ಅಥವಾ ಕಾರ್ಯಗತಗೊಳಿಸುತ್ತದೆ ಕೊಟ್ಟಿದ್ದಾರೆ. ಸೊ ಇಂಗ್ಲಿಷ್ ನಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಹೌಸಿಂಗ್ ಸ್ಕೀಮ್ಸ್ ಆರ್ ಇಂಪ್ಲಿಮೆಂಟೆಡ್ ಬೈ ದಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಹೌದಾ. ನೋಡಿ ಇಲ್ಲಿ ನಮಗೆ ಬಸವ ವಸತಿ ಯೋಜನೆ ಅಂತಿದೆ, ದೇವರಾಜ ಅರಸು ವಸತಿ ಯೋಜನೆ ಅಂತಿದೆ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ ಅಂತಿದೆ, ಮೇಲೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ನಮ್ಮ ರಾಜ್ಯದಲ್ಲಿರುವಂತಹ ಯಾವುದೇ ಒಂದು ಸರ್ಕಾರ ಏನಾದ್ರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಸ್ಕೀಮ್ಗಳಿದೆಯಲ್ಲ, ಹೌಸಿಂಗ್ ಸ್ಕೀಮ್ಗಳಿದೆಯಲ್ಲ, ಅವೆಲ್ಲವನ್ನ ಕೂಡ ಇಂಪ್ಲಿಮೆಂಟೇಷನ್ ಮಾಡುವಂತದ್ದು ಅದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಿಗಮ ಆಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಮೇಲೆಲ್ಲವೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಎಸ್. ನೋಡಿ ನಮಗೆ ಸರಿಯಾದ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ. ದೇವರಾಜ ಅರಸು ವಸತಿ ಯೋಜನೆ ಇದೆ, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆ ಇದೆ, ಅದೇ ರೀತಿ ಇಂದಿರಾ ಆವಾಸ್ ಅಥವಾ ಪ್ರಧಾನಮಂತ್ರಿ ಆವಾಸ್ ಇದೆ. ಇವೆಲ್ಲವನ್ನು ಕೂಡ ಇಂಪ್ಲಿಮೆಂಟೇಷನ್ ಮಾಡುವಂತದ್ದು ನಮ್ಮ ರಾಜ್ಯದಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಲಿಮಿಟೆಡ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಜಲ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ವ್ಯಕ್ತಿಗೆ ನೀರು ಅಂದ್ರೆ ಡ್ಯಾಶ್ ಲೀಟರ್ ನೀರನ್ನ ಒದಗಿಸುವಂತದ್ದು ಕೊಟ್ಟಿದ್ದಾರೆ. ಅಂದ್ರೆ ಅಂಡರ್ ದ ಜಲ್ ಜೀವನ್ ಮಿಷನ್ ಪ್ರೊವೈಡಿಂಗ್ ದ ಪರ್ ಲೀಟರ್ ಪರ್ ಪರ್ಸನ್ ಎಷ್ಟು ಅಂತ ಕೇಳ್ತಿದ್ರೆ, ಸೊ ನಮಗೆಲ್ಲ ಗೊತ್ತಿರುವಂತೆ ಈ ಜಲ ಜೀವನ್ ಮಿಷನ್ ಇದೆಯಲ್ಲ, ಇದರಲ್ಲಿ ಏನ್ ಮಾಡ್ತಾರೆ, ಪ್ರತಿ ವ್ಯಕ್ತಿಗೆ ಪ್ರತಿದಿನ ಎಷ್ಟು ಅಂತಂದ್ರೆ 55 ಲೀಟರ್ ವಾಟರ್ ನ ಕೊಡುವಂತದ್ದಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ 55 ಲೀಟರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನು, ಈ ಜಲ ಜೀವನ್ ಮಿಷನ್ ಇದೆಯಲ್ಲ, ಇದನ್ನ 2019ರಲ್ಲಿ ಲಾಂಚ್ ಮಾಡ್ತಾರೆ ಈ ಒಂದು ಯೋಜನೆನ. ಇದರ ಮುಖ್ಯ ಉದ್ದೇಶ ಅಂದ್ರೆ ಸೊ ಪ್ರತಿ ವ್ಯಕ್ತಿಗೆ ಪ್ರತಿದಿನ 55 ಲೀಟರ್ ನೀರನ್ನ ಒದಗಿಸುವಂತದ್ದು, ಕುಡಿಯುವ ನೀರು ಒದಗಿಸುವಂತದ್ದು ಈ ಒಂದು ಯೋಜನೆಯ ಅಥವಾ ಮಿಷನ್ ನ ಮುಖ್ಯ ಉದ್ದೇಶವಾಗಿದೆ. ಅದನ್ನ 2024ಕ್ಕೆ ಅಂದ್ರೆ ಪ್ರತಿ ಮನೆಗೆ
ಅಂದ್ರೆ ಕೊಡುವಂತದ್ದು, ಅದು ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ ಕೊಡುವಂತದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶವಾಗಿತ್ತು. ಆದ್ರೆ ಏನು 2025 ಮತ್ತು 26ನೇ ಬಜೆಟ್ ಇದೆಯಲ್ಲ, ಇದೇನ್ ಮಾಡಿದರೆ 2024ರಿಂದ 2028ಕ್ಕೆ ಏನಂದ್ರೆ ಇದನ್ನ ನಾವು ಇಡೀ ದೇಶದಲ್ಲಿರುವಂತಹ ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರು ಬಳಸುವಂತ ಒಂದು ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅದು 2028ಕ್ಕೆ. ಹಾಗಾಗಿ ಈ ಒಂದು ಸ್ಕೀಮ್ ಅನ್ನು ಯಾರು ಲಾಂಚ್ ಮಾಡ್ತಾರೆ ಅಂದ್ರೆ, ಲಾಂಚ್ ಮಾಡಿರುವುದು ಜಲಶಕ್ತಿ ಸಚಿವಾಲಯ ಅಂದ್ರೆ ಈ ಯೋಜನೆಯನ್ನ ಕಾರ್ಯಗತಗೊಳಿಸ್ತದೆ. ಆದ್ರೆ ನಮ್ಮ ರಾಜ್ಯ ಇದೆಯಲ್ಲ ಕರ್ನಾಟಕದಲ್ಲಿ, ಅದನ್ನ ಒಂದು ಸ್ಕೀಮ್ ಹೆಸರು ಚೇಂಜ್ ಮಾಡ್ತಾ ಹೋಗ್ತಾರೆ. ಅದ್ರ ಹೆಸರು ಬಂದು ಮನೆ ಮನೆಗೆ ಗಂಗೆ ಅಂತ ಕರೀತಾರೆ. ಸೊ ಅಂದ್ರೆ ಕೇಂದ್ರದಲ್ಲಿ ಜಲ ಜೀವನ್ ಮಿಷನ್ ಇದೆಯಲ್ಲ, ಅದೇನ್ ಮಾಡ್ತಾರೆ ನಮ್ಮ ರಾಜ್ಯದಲ್ಲಿ ಮನೆ ಮನೆಗೆ ಗಂಗೆ ಅಂತ ಹೇಳಿ ಆಕ್ಚುಲಿ ಅದರ ಸೇಮ್ ಅದೇ ಜಲ ಜೀವನ್ ಮಿಷನ್ ಈ ಒಂದು ಸ್ಕೀಮ್ ಅನ್ನ ಕೊಡ್ತಾ ಇರುವಂತದ್ದಾಗಿದೆ. ಇದು ಕೂಡ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರು ಒದಗಿಸುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಓಕೆನಾ? ಸೊ ಹಾಗಾಗಿ ನೋಡಿ, ಇಲ್ಲಿವರೆಗೆ ಅಂದ್ರೆ ನಮಗೆ ನಮ್ಮ ರಾಜ್ಯದಲ್ಲಿ ಬಂದಾಗ ಸುಮಾರು 82.45% ಅಂದ್ರೆ ಎಷ್ಟು ಮನೆಗಳಿಗೆ ನೀರಿನ ಸಂಪರ್ಕ ಕೊಟ್ಟಿರುತ್ತದಾಗಿದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವು ನೀರಿನ ರಾಸಾಯನಿಕ ಮಾಲಿನ್ಯಕ್ಕೆ ಕಾರಣವಾಗಿದೆ ಅಂತ ಕೇಳ್ತಾರೆ. ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಕೆಮಿಕಲ್ಸ್ ಆರ್ ರೀಸನ್ ಫಾರ್ ದ ವಾಟರ್ ಕೆಮಿಕಲ್ ಕಂಟ್ಯಾಮಿನೇಷನ್. ನೋಡಿ, ನಮಗೆ ಏನು ಕುಡಿಯುವ ನೀರು ಇದೆಯಲ್ಲ ಅದರಲ್ಲಿ ಸಾಕಷ್ಟು ಒಂದು ವಿಷಕಾರಿ ವಸ್ತು, ವಿಷಕಾರಿ ರಾಸಾಯನಿಕಗಳು ಸೇರಿಸ್ತಾ ಇದೆ. ಹಾಗಾದ್ರೆ ಅವು ಯಾವ ಅಂತ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ನಮಗೆ ಆರ್ಸೆನಿಕ್ ಅಂತ ಕೊಟ್ಟಿದ್ದಾರೆ, ಫ್ಲೋರೈಡ್ ಅಂತ ಕೊಟ್ಟಿದ್ದಾರೆ, ನೈಟ್ರೇಟ್ ಅಂತ ಕೊಟ್ಟಿದ್ದಾರೆ, ಸೊ ಮೇಲ್ನೆಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನ್ ಕೊಟ್ಟಿರುವಂತಹ ಮೂರು ಒಂದು ಕೆಮಿಕಲ್ಸ್ ಅಥವಾ ಟಾಕ್ಸಿಕ್ ಕೆಮಿಕಲ್ಸ್ ಗಳಿದೆಯಲ್ಲ, ಅವೆಲ್ಲವೂ ಕೂಡ ಏನಂತಂದ್ರೆ ಆಕ್ಚುಲಿ ನಮಗೆ ಜಲ ಮಾಲಿನ್ಯಕ್ಕೆ ಅಥವಾ ಜಲ ವಿಷಕಾರಕ್ಕೆ ಕಾರಣವಾಗಿರುವಂತಹ ಒಂದು ಕೆಮಿಕಲ್ಸ್ ಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ? ಸೊ ಒಂದು ಸ್ಕೀಮ್ ಕೂಡ ಮಾಡಿದ್ರೆ ಅದನ್ನ ನಾವು ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಅಂತ ಕರೀತಾರೆ. ಸ್ಕೀಮ್ ಏನಂದ್ರೆ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಅಂತ ಕರೀತಾರೆ. ನೋಡಿ, ನಮ್ಮ ಏನು ಈ ಒಂದು ಕುಡಿಯುವ ನೀರಲ್ಲಿ ಸಾಕಷ್ಟು ಒಂದು ಕೆಮಿಕಲ್ಸ್ ಗಳು, ಅಂದ್ರೆ ಈ ಒಂದು ಗ್ರೌಂಡ್ ವಾಟರ್ ಗಳಲ್ಲಿ ಆರ್ಸೆನಿಕ್ ಇರುತ್ತೆ, ಫ್ಲೋರೈಡ್ ಇರುತ್ತೆ, TDS ಇರುತ್ತೆ, ನೈಟ್ರೇಟ್ ಇರುತ್ತೆ, ಹೈರೈಡ್ ಅಂತಂದ್ರೆ ಈ ತರ ರಾಸಾಯನಿಕಗಳ ಮುಖಾಂತರ ಏನಾಗ್ತಾ ಇದೆ, ನಮಗೆ ಜಲಮಾಲಿನ್ಯ ಆಗಿ ಸಾಕಷ್ಟು ರೋಗಗಳು ಆಗ್ತಾ ಇದೆ. ಅದಕ್ಕೆ ಈ ಜಲ್ ಜೀವನ್ ಮಿಷನ್ ಇದೆಯಲ್ಲ, ಅವುಗಳನ್ನ ಆದಷ್ಟು ಈ ತರದ ನೀರುಗಳನ್ನ ಶುದ್ಧೀಕರಿಸಿ ಏನಂದ್ರೆ ಅವ್ರಿಗೆ ಕೊಡುವಂತದ್ದು ಈ ಒಂದು ಸ್ಕೀಮಿನ ಮುಖ್ಯ ಉದ್ದೇಶ ಅಂತ ಕರಿತೀವಿ. ಅದನ್ನ ನಾವು ಮಲ್ಟಿ ವಿಲೇಜ್ ಸ್ಕೀಮ್ ಅಥವಾ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಅಂತ ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿ 2009 ಇವರಿಂದ ಅಥವಾ ಕೆಳಗಿನವರಿಂದ ಜಾರಿಗೆ ತರಲು ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಸ್ಟೇಟ್ ಬಯೋಫ್ಯೂಯಲ್ ಪಾಲಿಸಿ 2019 ಈಸ್ ಇಂಪ್ಲಿಮೆಂಟೆಡ್ ಬೈ ಅಂತ ಕೇಳ್ತಾರೆ. ನೋಡಿ, ಏನು ಈ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿ 2019 ಇದೆಯಲ್ಲ, ಇದನ್ನ ಯಾರು ಇಂಪ್ಲಿಮೆಂಟೇಷನ್ ಮಾಡಿದಾರೆ ಅಂತಂದ್ರೆ, ಅದನ್ನ ಮಾಡಿರುವಂತದ್ದು ಅದು ಜಾರಿಗೊಳಿಸಿದ್ದಾರೆ ಅಂತಂದ್ರೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಅಥವಾ ಇಂಗ್ಲಿಷ್ ನಾವು ಕರ್ನಾಟಕ ಸ್ಟೇಟ್ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಇದೆಯಲ್ಲ, ಈ ಒಂದು ನಿಗಮ ಅಥವಾ ಮಂಡಳಿ ಏನ್ ಮಾಡುತ್ತೆ, ಸೊ ಒಂದು ಪಾಲಿಸಿ ಅಂತ ಹೇಳಿದಾಗಿದೆ, ಅದು ಕರ್ನಾಟಕ ಸ್ಟೇಟ್ ಬಯೋಫ್ಯೂಯಲ್ ಪಾಲಿಸಿ 2019 ಅಥವಾ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿ 2019 ಇರುತ್ತದಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅದೇ ಸ್ವಲ್ಪ ಸ್ಕೀಮ್ ನೋಡ್ತಾ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಉದ್ದೇಶಗಳು ಯಾವ್ಯಾವ ಅಂತ ಕೇಳಿದ್ದಾರೆ. ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದಿ ಕರ್ನಾಟಕ ಸ್ಟೇಟ್ ಬಯೋ ಎನರ್ಜಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಕೇಳ್ತಾರೆ. ಸೊ ಫಸ್ಟ್ ಆಪ್ಷನ್ ನೋಡ್ತಾ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿ 2019 ಅನುಷ್ಠಾನ ಮಾಡುವಂತದ್ದು ಈ ಒಂದು ಮಂಡಳಿಯ ಮುಖ್ಯ ಉದ್ದೇಶ ಅಂತ ಕೊಟ್ಟಿದ್ದಾರೆ ಈ ಆಪ್ಷನ್ ಅಲ್ಲಿ. ಎರಡನೇದು ನೆಡುತೋಪಿಗಳಿಗಾಗಿ ವಿವಿಧ ಸೂಕ್ತ ಪ್ರಭೇದಗಳನ್ನ ಮತ್ತು ಭೂಮಿಯನ್ನ ಗುರುತಿಸುವಂತದ್ದು. ಮೂರನೇದು ವಿವಿಧ ರೀತಿಯ ಜೈವಿಕ ಇಂಧನ ಪ್ರಭೇದಗಳನ್ನ ಬೆಳೆಯಲು ರೈತರಿಗೆ ಪ್ರೇರಣೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಒಂದು ಉದ್ದೇಶಗಳು ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇವೆಲ್ಲ ಕೂಡ ಅಂತಂದ್ರೆ ಆಕ್ಚುಲಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ಮುಖ್ಯ ಉದ್ದೇಶಗಳಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಇದೆಯಲ್ಲ, ಇದೇನ್ ಮಾಡುತ್ತೆ, ಒಂದು ಪಾಲಿಸಿ ತಂದಿದೆ. ಅದನ್ನ ನಾವು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿ 2019 ಒಂದು ಅನುಷ್ಠಾನ ಮಾಡ್ತಾ ಹೋಗುತ್ತೆ. ಜೊತೆಗೆ ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಇವುಗಳನ್ನ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವಂತದ್ದು ಮತ್ತೆ ವಿಶೇಷ ವಿನ್ಯಾಸ ತಂತ್ರಗಳನ್ನು ಮಾಡುವಂತದ್ದು ಈ ಒಂದು ಪಾಲಿಸಿಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತದ್ದು ಎಲ್ಲ ಕೂಡ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಈ ಕೆಳಗಿನವುಗಳನ್ನ ಹೊಂದಾಣಿಕೆಯನ್ನ ಸರಿಪಡಿಸಲು ಕೊಟ್ಟಿದ್ದಾರೆ. ಕರೆಕ್ಟ್ ದ ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಕೊಟ್ಟಿದ್ದಾರೆ. ನೋಡಿ, ಒಂದ್ ಕಡೆ ನಮಗೆ ಬಯೋಫ್ಯೂಯಲ್ ಪಾರ್ಕ್ಸ್ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಜಿಲ್ಲೆಗಳು ಕೊಟ್ಟಿದ್ದಾರೆ. ಸೌದಾ, ಒಂದ್ ಕಡೆ ಬಯೋಫ್ಯೂಯಲ್ ಪಾರ್ಕ್ಸ್ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಜಿಲ್ಲೆಗಳು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮದೇನೂರು ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಅಂದ್ರೆ ಒಂದ್ ಕಡೆ ತಿಂತಡಿ ಅಂತ ಕೊಟ್ಟಿದ್ದಾರೆ, ಧಾರವಾಡ ಅಂತ ಕೊಟ್ಟಿದ್ದಾರೆ, ಕೆಳದಿ ಅಂತ ಕೊಟ್ಟಿದ್ದಾರೆ. ಒಂದ್ ಕಡೆ ಜಿಲ್ಲೆ ಬಂದು ಹಾಸನ್, ಯಾದಗಿರಿ, ಧಾರವಾಡ, ಶಿವಮೊಗ್ಗ ಅಂತ ಕೊಟ್ಟಿದ್ದಾರೆ.
ಸೊ ಇಲ್ಲಿ ನೋಡಿ ಏನು ಈ ಮದೇನೂರು ಇದೆಯಲ್ಲ ಇದಿರುವಂತದ್ದು ಹಾಸನದಲ್ಲಿ, ತಿಂತಣಿ ಅಥವಾ ತಿಂತಣಿ ಅಂತ ಕರೀತಾರೆ, ಇದಿರುವಂತದ್ದು ಯಾದಗಿರಿ ಜಿಲ್ಲೆಯಲ್ಲಿ. ಅದೇ ರೀತಿ ಧಾರವಾಡ ಇರುವಂತದ್ದು, ಧಾರವಾಡ ಒಂದು ಬೇರುವಂತದ್ದು ಕೂಡ ಧಾರವಾಡದಲ್ಲಿ ಇದೆ. ಅದೇ ರೀತಿ ಕೆಳದಿ ಇರುವಂತದ್ದು ಶಿವಮೊಗ್ಗ ಜಿಲ್ಲೆಯಾಗಿದೆ. ಸೊ ಹಾಗಾಗಿ ಇಲ್ಲಿ ಎಲ್ಲೋ ಕೂಡ ಸರಿಯಾದ ಹೊಂದಾಣಿಕೆಯಾಗಿದೆ. ಹಾಗಾಗಿ A1, B2, C3, D4 ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಜೈವಿಕ ಇಂಧನ ಉದ್ಯಾನವನಗಳು ಅಥವಾ ನಾವು ಇಂಗ್ಲಿಷ್ ನಲ್ಲಿ ಬಯೋಫ್ಯೂಯಲ್ ಪಾರ್ಕ್ ಅಂತ ಕರೀತಾರೆ. ಸೊ ನಮ್ಮ ರಾಜ್ಯದಲ್ಲಿ ಬಂದಾಗ 4 ಜೈವಿಕ ಇಂಧನ ಉದ್ಯಾನಗಳನ್ನ ರಚನೆ ಮಾಡಿದ್ದಾರೆ. ನೋಡಿ ಒಂದು ಮಡೇನೂರು ಅಂತ ಕರೀತಾರೆ, ಇದಿರುವಂತದ್ದು ಹಾಸನಲ್ಲಿ. ಈ ಏನು ಒಂದು ಜೈವಿಕ ಪಾರ್ಕ್ ಇದೆಯಲ್ಲ ಇದು ವರ್ಕ್ ಮಾಡುವಂತದ್ದು ಸೊ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂದ್ರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಅಡಿಯಲ್ಲಿ ಈ ಒಂದು ಬಯೋಫಾರ್ಕ್ ಕೆಲಸ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಯಾದಗಿರಿ ಜಿಲ್ಲೆಯ ತಿಂತಳಿ ಇದೆಯಲ್ಲ ಇದು ಕೆಲಸ ಮಾಡ್ತಿರುವಂತದ್ದು ರಾಯಚೂರು ವಿಶ್ವವಿದ್ಯಾಲಯದ ಕೆಲಸ ಮಾಡ್ತಾ ಹೋಗುತ್ತೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೆಲಸ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಕೆಳದಿ ಇದೆಯಲ್ಲ ಇದು ಕೆಲಸ ಮಾಡ್ತಿರುವಂತದ್ದು ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಅಂತ ಕರೀತಾರೆ. ಇದು ಏನಂದ್ರೆ ಶಿವಮೊಗ್ಗದ ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುತ್ತಾಗಿದೆ. ಓಕೆನಾ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಪ್ರಸ್ತುತವಾಗಿ 4 ಜೈವಿಕ ಇಂಧನ ಉದ್ಯಾನಗಳಿದೆ. ಒಂದು ಹಾಸನದ ಮಡೇನೂರು, ಯಾದಗಿರಿಯ ತಿಂತಣಿ, ಓಕೆ ಯಾದಗಿರಿಯ ತಿಂತಣಿ, ಅದೇ ರೀತಿ ಧಾರವಾಡದ ಧಾರವಾಡ ಇದೆ, ಇನ್ನೊಂದು ಶಿವಮೊಗ್ಗದ ಕೆಳದಿರುವಂತದ್ದು. ಸೊ ಇವುಗಳ ಮುಖ್ಯ ಉದ್ದೇಶ ಅಂದ್ರೆ ಸೊ ರೈತರಿಗೆ ತರಬೇತಿ ಕೊಡುವಂತದ್ದು, ಬೀಜಗಳ ಸಂಸ್ಕರಣೆ ಮಾಡುವಂತದ್ದು, ಅದೇ ರೀತಿ ರೈತರ ಗುಂಪುಗಳ ರಚನೆ ಮಾಡುವಂತದ್ದು ಇವುಗಳ ಈ ಒಂದು ಪಾರ್ಕ್ಗಳ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ A1, B2, C3, D4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ ಎಸ್. ನೆಕ್ಸ್ಟ್ ನೋಡ್ ತಗೋಣ. ಜೈವಿಕ ಇಂಧನ ಸಂಶೋಧನೆ ಮತ್ತು ಗುಣಮಟ್ಟ ಭರವಸೆ ಪ್ರಯೋಗಾಲಯವನ್ನ ಇಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಬಯೋ ಎನರ್ಜಿ ರಿಸರ್ಚ್ ಅಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಲ್ಯಾಬೊರೇಟರಿ ಎಸ್ಟಾಬ್ಲಿಷ್ ಅಂತ ಕೇಳ್ತಾರೆ. ನೋಡಿ ಈ ಒಂದು ಪ್ರಯೋಗಾಲಯ ಎಲ್ಲಿ ಮಾಡ್ತಾರೆ ಅಂದ್ರೆ ಅದನ್ನ ಬೆಂಗಳೂರು ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಬೆಂಗಳೂರು ಇಸ್ ದ ರೈಟ್ ಆನ್ಸರ್. ನೋಡಿ ಇಲ್ಲಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಬಯೋ ಎನರ್ಜಿ ರಿಸರ್ಚ್ ಅಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಲ್ಯಾಬೊರೇಟರಿ ಅಂತ ಮಾಡಿದ್ದಾರೆ. ಅದು ಮಾಡಿರುವಂತದ್ದು ನಮ್ಮ ಬೆಂಗಳೂರಿನ ಕೃಷಿ ಒಂದು ವಿಶ್ವವಿದ್ಯಾಲಯ ಮಾಡಿರುವಂತದ್ದಾಗಿದೆ. ಸೊ ಬೆಂಗಳೂರಲ್ಲಿ ಓಕೆನಾ. ಇದ್ರ ಕೆಲಸ ಏನಂತಂದ್ರೆ ಸೊ ಅಲ್ಲಿ ಪ್ರಯೋಗದಲ್ಲಿ ಪರೀಕ್ಷೆ ಮಾಡ್ತಾರೆ. ಸೊ ಹಲವಾರು ಒಂದು ರಿಸರ್ಚ್ ಮಾಡಕ್ ಕೂಡ ಈ ಒಂದು ಲ್ಯಾಬೊರೇಟರಿ ಅವಕಾಶ ಇರುತ್ತೆ. ಸೊ ಹಾಗಾಗಿ ರಚನೆ ಮಾಡಿರುವಂತದ್ದು ಬ್ಯಾಂಗ್ಳೂರಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ ಸೊ ಡ್ಯಾಶ್ ಅವರಿಗೆ ತರಬೇತಿ ನೀಡುತ್ತದೆ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ದಿ ರೂರಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್ ಪ್ರೊವೈಡ್ಸ್ ಟ್ರೈನಿಂಗ್ ಟು ದ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ ನಮ್ಗೆ ಆಪ್ಷನ್ ಕೊಡ್ತಾ ಹೋಗ್ತಾರೆ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳಿಗೆ, ಬಿ ಆಪ್ಷನ್ ಅಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ, ಆಪ್ಷನ್ ಸಿ ಅಲ್ಲಿ ಸ್ವಸಹಾಯ ಗುಂಪುಗಳು ಮತ್ತು ಸರಕಾರೇತರ ಸಂಸ್ಥೆಗಳಿಗೆ, ಆಪ್ಷನ್ ಡಿ ಅಲ್ಲಿ ಮೇಲ್ನೋಟಕ್ಕೆ ಕೊಟ್ಟಿದ್ದಾರೆ. ಸೋದಾ ಹಾಗಾಗಿ ಈ ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ ಇದೆಯಲ್ಲ ಇದು ಕೆಳಗೆ ಕೊಟ್ಟಿರುತ್ತೆ ಎಲ್ಲರಿಗೂ ಕೂಡ ಏನ್ ಮಾಡುತ್ತೆ ಟ್ರೈನಿಂಗ್ ಅನ್ನ ಅಥವಾ ತರಬೇತಿ ಕೊಡುತ್ತೆ. ಹಾಗಾಗಿ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಮಹಾತ್ಮ ಗಾಂಧಿ ಗ್ರಾಮೀಣ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂತ ಕರಿತೀವಿ. ಓಕೆನಾ. ಇದರ ಮುಖ್ಯ ಉದ್ದೇಶ ಅಂದ್ರೆ ಈ ಗ್ರಾಮ ಪಂಚಾಯತಿಗಳಾಗಿರ್ಬೋದು, ತಾಲೂಕ್ ಪಂಚಾಯತಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಏನು ಒಂದು ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಇರ್ತಲ್ಲ ಅವರಿಗೆ ಟ್ರೈನ್ ಮಾಡುವಂಥದ್ದು. ಅದೇ ರೀತಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ, ಶಿಕ್ಷಕರುಗಳಿಗೆ, ಅದೇ ರೀತಿ NGOಗಳಿಗೆ, ಹೌದಾ. ಅದೇ ರೀತಿ ಸಾರ್ವಜನಿಕರು ಕೂಡ ಏನ್ ಮಾಡುತ್ತೆ ಈ ಒಂದು ಸೊ ಪರಿಸರದ ಬಗ್ಗೆ, ಹೌದಾ, ಇಂಧನದ ಉಳಿತಾಯದ ಬಗ್ಗೆ, ಅರಣ್ಯೀಕರಣದ ಬಗ್ಗೆ, ಹೌದಾ. ಸೊ ಅದೇ ರೀತಿ ಮಳೆ ನೀರು ಕೊಯ್ಲು ಬಗ್ಗೆ ಈ ತರದ ಬಗ್ಗೆ ಏನಂದ್ರೆ ಅವರಿಗೆ ಒಂದು ಟ್ರೈನಿಂಗ್ ಅನ್ನು ಕೊಡುವಂಥದ್ದು ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ಓಕೆ ಎಸ್. ನೆಕ್ಸ್ಟ್ ನೋಡ್ ತಗೋಣ. ಗ್ರಾಮೀಣ ರಸ್ತೆ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ರೂರಲ್ ರೋಡ್ ಪ್ರೋಗ್ರಾಮ್ ಅಂತ ಕೇಳ್ತಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ ತಗೋಣ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ, ನಮ್ಮ ರಸ್ತೆ ನಮ್ಮ ಗ್ರಾಮ ನಮ್ಮ ರಸ್ತೆ ಮತ್ತು ಮುಖ್ಯಮಂತ್ರಿ ರಸ್ತೆ ಅಭಿವೃದ್ಧಿ ಯೋಜನೆ ಅಥವಾ ಚೀಫ್ ಮಿನಿಸ್ಟರ್ ರಸ್ತೆ ಅಭಿವೃದ್ಧಿ ಯೋಜನೆಗಳಂತಿದೆ. ಸೊ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಅದೇ ರೀತಿ ಎರಡನೇ ಆಪ್ಷನ್ ಬಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 500 ಮತ್ತು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರುವಂತಹ ಜನವಸತಿಗಳಿಗೆ ರಸ್ತೆಯನ್ನು ಒದಗಿಸುವಂಥದ್ದು ಈ ಯೋಜನೆಯ ರಸ್ತೆಯನ್ನ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕೊಟ್ಟಿರುವಂತಹ 2 ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾರೆ. ಈ ಕೊಟ್ಟಿರುವಂತಹ 2 ಹೇಳಿಕೆಯಲ್ಲಿ 2 ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ 1 ಮತ್ತು 2 ಅಥವಾ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಗ್ರಾಮೀಣ ಸಂಪರ್ಕ ಸೌಲಭ್ಯಗಳು ಅಥವಾ ಅಂತ ಕರಿತೀವಿ. ನೋಡಿ ನಮ್ಮ ರಾಜ್ಯದಲ್ಲಿ ಬಂದಾಗ ಇಲ್ಲಿವರೆಗೆ ಸುಮಾರು
1,98,996 ಕಿಲೋಮೀಟರ್ ಅಂದ್ರೆ ಒಂದು ಗ್ರಾಮೀಣ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಅದರಲ್ಲಿ ಯೋಜನೆಗಳು ಬರ್ತವೆ. ಕೆಲವೊಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತಿದೆ, ನಮ್ಮ ರಸ್ತೆ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಅಂತಿದೆ, ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಅಂತಿದೆ. ಈ ಯೋಜನೆಗಳ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಗ್ರಾಮೀಣ ರಸ್ತೆಗಳನ್ನ ನಿರ್ಮಾಣ ಮಾಡ್ತಾರೆ. ಓಕೆನಾ. ಇನ್ನು ಒಂದು ಯೋಜನೆ ಇದೆಯಲ್ಲ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇದೆಯಲ್ಲ ನೋಡಿ, ಇದರ ಮುಖ್ಯ ಉದ್ದೇಶ ಅಂದ್ರೆ ಯಾವ ಒಂದು ಹಳ್ಳಿಗಳಲ್ಲಿ ಅಥವಾ ಪ್ರದೇಶದಲ್ಲಿ 500 ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿರ್ತಾರೆ ಅವರಿಗೆ ಏನಂದ್ರೆ ಸರ್ವ ಋತು ಅಂದ್ರೆ ಎನಿ ಟೈಮ್ ಅಂದ್ರೆ ಅದು ಬೇಸಿಗೆ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಚಳಿಗಾಲದಲ್ಲಿ ಕೂಡ ಅದು ಯಾವುದೇ ರೀತಿಯ ತೊಂದರೆ ಆಗದಂತೆ ಅಂದ್ರೆ ಸರ್ವ ಋತು ರಸ್ತೆಗಳ ನಿರ್ಮಾಣ ಮಾಡುವಂಥದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ 2 ಹೇಳಿಕೆ ಸರಿಯಾಗಿದೆ. ಆಪ್ಷನ್ ಸಿ 1 ಮತ್ತು 2 ಕೂಡ ಸರಿಯಾದ ಉತ್ತರ ಆಗಿರುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಕಲ್ಯಾಣ ಪಥ ಮತ್ತು ಪ್ರಗತಿ ಪಥ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಕಲ್ಯಾಣ ಪಥ್ ಅಂಡ್ ಪ್ರಗತಿ ಪಥ್ ಪ್ರೋಗ್ರಾಮ್ ಅಂತ ಕೇಳ್ತಾರೆ. ನೋಡಿ, ಕಲ್ಯಾಣ ಪಥ ಯೋಜನೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶದ 38 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 1,150 ಕಿಲೋಮೀಟರ್ ರಸ್ತೆಗಳನ್ನ ಅಭಿವೃದ್ಧಿಪಡಿಸಲಾಗುವುದು ಕೊಟ್ಟಿದ್ದಾರೆ. ಬಿ ಆಪ್ಷನ್ ಅಲ್ಲಿ ಪ್ರಗತಿ ಪಥ ಯೋಜನೆ ಅಡಿಯಲ್ಲಿ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 7,110 ಕಿಲೋಮೀಟರ್ ರಸ್ತೆಗಳನ್ನ ನಿರ್ಮಾಣ ಮಾಡೋದು ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಅಲ್ಲಿ ಈ ರಸ್ತೆಗಳನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮಾದರಿಯಲ್ಲಿ ನಿರ್ಮಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಅಲ್ಲಿ ಮೇಲಿನಗಳು ಯಾವುದಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಯಾವುದು ತಪ್ಪಾದ ಹೇಳಿಕೆ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲಿನಗಳು ಯಾವುದಲ್ಲ ಅಥವಾ ನನ್ ಆಫ್ ದಿ ಅಬೋ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಸರ್, ನಮಗೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ 2 ಸ್ಕೀಮ್ ತರ್ತಾರೆ. ಒಂದು ಪ್ರಗತಿ ಪಥ ಅಂತ ಯೋಜನೆ ಬರುತ್ತೆ, ಇನ್ನೊಂದು ಕಲ್ಯಾಣ ಪಥ ಯೋಜನೆ ಅಂತ ಕರೀತಾರೆ. ಸೊ ಈ ಪ್ರಗತಿ ಪಥ ಯೋಜನೆ ಇದೆಯಲ್ಲ, ಇದೇನಂದ್ರೆ ಆಕ್ಚುಲಿ 2 ಯೋಜನೆಗಳು ಕೂಡ ಏನಂದ್ರೆ ಒಂದು ರಸ್ತೆಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಂತ ಯೋಜನೆಯಾಗಿದೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಈ ಕಲ್ಯಾಣ ಪಥ ಯೋಜನೆ ಇದೆಯಲ್ಲ ಇದರ ಏನಂದ್ರೆ ಸುಮಾರು 1,150 ಕಿಲೋಮೀಟರ್ ಏನ್ ಮಾಡ್ತಾರೆ ಅಂದ್ರೆ ರಸ್ತೆ ಮಾಡ್ಬೇಕಂತ ಅನ್ಕೊಂಡಿದ್ರೆ ಎಲ್ಲಿ ಅದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಓಕೆನಾ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡ್ತಾರೆ. ಅದೇ ರೀತಿ ಇನ್ನೊಂದು ಬರುತ್ತೆ ಪ್ರಗತಿ ಪಥ ಯೋಜನೆ ಇದೆಯಲ್ಲ, ಇದೇನಂದ್ರೆ ಸುಮಾರು 7,110 ಕಿಲೋಮೀಟರ್ ರಸ್ತೆ ಮಾಡ್ತಾರೆ ಅಂತ ಹೇಳಿದ್ರೆ ಇದೇನಂದ್ರೆ ಉಳಿದಂತ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಬೇರೆಯ ಒಂದು ವಿಧಾನಸಭೆಗಳಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಹೌದಾ ನಮಗೆ. ಸೊ ಪ್ರಗತಿ ಪಥ ಯೋಜನೆಯಲ್ಲಿ 189 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅದೇ ರೀತಿ ಕಲ್ಯಾಣ ಪಥ ಏನಿದ್ರೆ 38 ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಮತ್ತೆ ಇದು ಏನಂದ್ರೆ ಇಟ್ಸ್ ಅ ಮಾಡೆಲ್ ಅಂತ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆ ತರದ ಮಾಡೆಲ್ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಮೇಲೆಲ್ಲವೂ ಕೂಡ ಸರಿಯಾದ ಉತ್ತರ ಆಗಿದೆ. ಸೊ ತಪ್ಪ ಸರಿಯಾದ ಹೇಳಿಕೆ ಆಗಿದೆ. ಹಾಗಾಗಿ ಆಪ್ಷನ್ ಡಿ ನನ್ ಆಫ್ ದೆಮ್ ವಾಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಒಂಬೆಳಕು ಯೋಜನೆಯು ಡ್ಯಾಶ್ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ಸಂಬಂಧಿಸಿದ ಕೊಟ್ಟಿದ್ದಾರೆ. ದ ಒಂಬೆಳಕು ಸ್ಕೀಮ್ ಈಸ್ ರಿಲೇಟೆಡ್ ಟು ದ ರೆಡ್ಯೂಸ್ ದ ಎಲೆಕ್ಟ್ರಿಸಿಟಿ ಕಾಸ್ಟ್ ಆಫ್ ಅಂತ ಕೇಳ್ತಾರೆ. ನೋಡಿ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಒಂದು ಸ್ಕೀಮ್ ಲಾಂಚ್ ಮಾಡಿದ್ರು, ಅದನ್ನ ಒಂಬೆಳಕು ಯೋಜನೆ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಈ ಗ್ರಾಮ ಪಂಚಾಯತಿಗಳಲ್ಲಿ ಅಂದ್ರೆ ವಿದ್ಯುತ್ ವೆಚ್ಚವನ್ನ ಕಡಿಮೆಗೊಳಿಸಕ್ಕೆ ಈ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡ್ತಾ ಹೋಗ್ತಾರೆ. ಅದನ್ನ ಒಂಬೆಳಕು ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಗ್ರಾಮ ಪಂಚಾಯತಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಈ ಸಲ ಸರ್ವೇದಲ್ಲಿ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಒಂಬೆಳಕು ಯೋಜನೆ ಅಂತ ಕರೀತಾರೆ. ಗ್ರಾಮ ಪಂಚಾಯತಿಗಳಲ್ಲಿ ವಿದ್ಯುತ್ ಬಳಕೆಯನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಒಂದು ಸ್ಕೀಮ್ ತರ್ತಾರೆ, ಅದನ್ನ ಒಂಬೆಳಕು ಯೋಜನೆ ಅಂತ ಕರೀತಾರೆ. ಇದರ ಮುಖಾಂತರ ಸೊ ಏನಂದ್ರೆ ಈ ಸೋಲಾರ್ ಬೀದಿ ದೀಪಗಳನ್ನ ಅಳವಡಿಸುವಂತದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡ್ತಗೋಣ, ವಯಸ್ಕ ಸದಸ್ಯರ ಪ್ರತಿ ಗ್ರಾಮೀಣ ಕುಟುಂಬದಲ್ಲಿ ಒಂದು ಹಣಕಾಸು ವರ್ಷದಲ್ಲಿ 100 ದಿನಗಳ ಕೂಲಿ ಉದ್ಯೋಗವನ್ನು ವಹಿಸುವಂತದ್ದು ಈ ಯೋಜನೆಯ ಮುಖ್ಯ ಉದ್ದೇಶವನ್ನು ಕೊಟ್ಟಿದ್ದಾರೆ. ಬಿ ಬಂದು ಇದು ಕೌಶಲ್ಯ ರಹಿತ ದೈಹಿಕ ಶ್ರಮದ ಕಾರ್ಮಿಕರ ಅಗತ್ಯವಿದೆ ಅಂತ ಕೊಟ್ಟಿದ್ದಾರೆ. ಸೊ ಮೂರನೇ ಆಪ್ಷನ್ ಬಂದು ಕಾರ್ಮಿಕರಿಗೆ 90:10 90:10 ಅನುಪಾತದಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಣವನ್ನ ಹಂಚಿಕೊಳ್ಳಲಾಗುವುದು ಮತ್ತು ಸಾಮಗ್ರಿ ಅನುಪಾತವನ್ನ 60:40 ಅಲ್ಲಿ ನಿರ್ವಹಿಸಲಾಗುವುದು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಯಾವ್ದು ಸರಿಯಾಗಿದೆ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಅಥವಾ ಮೇಲಿನಲ್ಲೂ ಕೂಡ ಸರಿಯಾದ ಉತ್ತರ ಆಗುತ್ತೆ. ನೋಡಿ ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಸೊ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಥವಾ ಇಂಗ್ಲಿಷ್ ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಕರೀತಾರೆ. ಇದನ್ನ 2005ರಲ್ಲಿ ಒಂದು ಆಕ್ಟ್ ಮುಖಾಂತರ ಲಾಂಚ್ ಮಾಡ್ತಾ ಹೋಗ್ತಾರೆ. ಅದನ್ನ ನಾವು MG ನರೇಗಾ ಆಕ್ಟ್ ಅಂತ ಕರೀತಾರೆ.
ಇದನ್ನ ಲಾಂಚ್ ಮಾಡಿರುವಂತಹ ಮಿನಿಸ್ಟ್ರಿ ಯಾವ್ದಂತಂದ್ರೆ ಅದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಇನ್ನು ನಮ್ಮ ದೇಶದಲ್ಲಿ ಈ ಒಂದು ಸ್ಕೀಮ್ ಅನ್ನ ಫಸ್ಟ್ ಲಾಂಚ್ ಮಾಡಿ ಸ್ಟಾರ್ಟ್ ಮಾಡಿರುವಂತಹ ರಾಜ್ಯ ಅಂತಂದ್ರೆ ಅದು ಆಂಧ್ರ ಪ್ರದೇಶ ಆಗಿದೆ. ಓಕೆನಾ. ನೋಡಿ ಏನು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಇದು ಏನ್ ಮಾಡುತ್ತೆ, ಸೊ ನಮ್ಮ ಹಳ್ಳಿಯಲ್ಲಿರುವಂತಹ ಪ್ರತಿ ಕುಟುಂಬದ ಯಾರು ವಯಸ್ಕರು ಇರ್ತಾರೆ ಅಂದ್ರೆ ಅವರ ಒಂದು ಏನ್ ಮಾಡ್ತಾರೆ ಅಂದ್ರೆ 100 ದಿನಗಳ ಒಂದು ಖಾತ್ರಿ, ಉದ್ಯೋಗ ಖಾತ್ರಿಯನ್ನ ಕೊಡುವಂತದ್ದಾಗಿದೆ. ಓಕೆನಾ. ಜೊತೆಗೆ ನೋಡಿ, ಈ ಕೆಲಸ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ನಮ್ಗೆ ಸ್ಕಿಲ್ ಅವಶ್ಯಕತೆ ಇಲ್ಲ, ಇಲ್ಲಿ ಯಾವುದೇ ರೀತಿಯ ಒಂದು ನಿಮ್ಗೆ ಕೌಶಲ್ಯದ ಅವಶ್ಯಕತೆ ಇಲ್ಲ, ಯಾರು ಬೇಕಾದ್ರೂ ಕೂಡ ಕೆಲಸ ಮಾಡಬಹುದು ಇಲ್ಲಿ. ಓಕೆನಾ. ಸೊ ಹಾಗಾಗಿ ಯಾವುದೇ ರೀತಿಯ ಇದನ್ನ ಅನ್ಸ್ಕಿಲ್ಡ್ ಲೇಬರ್ ವರ್ಕ್ ಅಂತ ಕರಿತೀವಿ ನಾವು. ಜೊತೆಗೆ ಅನುದಾನ ನೋಡಿ, ಆಕ್ಚುಲಿ ಒಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ, ಇದೊಂದು ಕೇಂದ್ರದ ಪ್ರಾಯೋಜಿತ ಸ್ಕೀಮ್ ಆಗಿದೆ. ಇನ್ನು ಲೇಬರ್ ಚಾರ್ಜ್ ಬಂದಾಗ ಏನಂದ್ರೆ ಏನ್ ಮಾಡುತ್ತೆ, ಕೇಂದ್ರ 90% ಕೊಡುತ್ತೆ, 10% ಸ್ಟೇಟ್ ಕೊಡುತ್ತೆ. ಅದೇ ರೀತಿ ಸಾಮಗ್ರಿ ಬಂದಾಗ ಏನಂದ್ರೆ 60% ಸೆಂಟರ್ ಕೊಡುತ್ತೆ, 40% ಸ್ಟೇಟ್ ಕೊಡುತ್ತೆ, ಗೊತ್ತಿರಬೇಕು. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲೆಲ್ಲ ಕೂಡ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ನೋಡ್ತಗೋಣ, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ರಾಜೀವ್ ಗಾಂಧಿ ಫೆಲೋಶಿಪ್ ಸ್ಕೀಮ್ ಅಂತ ಕೇಳ್ತಾರೆ. ಸೊ ನೋಡ್ತಗೋಣ, ಈ ಫೆಲೋಶಿಪ್ ಕರ್ನಾಟಕದಾದ್ಯಂತ ಗ್ರಾಮ ಪಂಚಾಯತಿಗಳ ಕಾರ್ಯಗಳನ್ನ ಸುಧಾರಿಸಲು ಇದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಈ ಫೆಲೋಶಿಪ್ 2 ವರ್ಷಗಳ ಅವಧಿಯದ್ದಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಮೂರನೇದು, ಈ ಫೆಲೋಶಿಪ್ ಯೋಜನೆಯಡಿ ಸ್ಟೇ ಫಂಡ್ ಬಂದು ಮೊತ್ತವು ತಿಂಗಳಿಗೆ 60,000 ರೂಪಾಯಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲೆ ಎಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ತಪ್ಪಾದ ಹೇಳಿಕೆ ಬಂದಾಗ ಏನಂದ್ರೆ ಆಕ್ಚುಲಿ ಏನು ಈ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ ಒಂದು ಸ್ಕೀಮ್ ಇದೆಯಲ್ಲ, ಇದೇನಂದ್ರೆ ಕೇವಲ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಗೊತ್ತಿರಬೇಕಾಗುತ್ತೆ. ಇದು ಕರ್ನಾಟಕದಾದ್ಯಂತಲ್ಲ, ಕೇವಲ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೆ ಮಾತ್ರ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆಪ್ಷನ್ ಎ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ನೋಡಿ, ನಮಗೆ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ ಯೋಜನೆ ಅಂತ ಕರೀತಾರೆ. ಇದು ಕೇವಲ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿರುವಂತಹ ಸಾಮಾಜಿಕ ಆರ್ಥಿಕ ಅಸಮಾನತೆಗಳು ನಿವಾರಿಸಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ ಗ್ರಾಮ ಪಂಚಾಯತಿಗಳಲ್ಲಿ ಅವ್ರನ್ನ ಒಂದು ಏನಂದ್ರೆ ಒಂಥರ ಇನೋವೇಟರ್ ಆಗಿ ಕೆಲಸ ಮಾಡ್ಕೊಳ್ಳೋಕೆ ಈ ಒಂದು ಸ್ಕೀಮ್ ಅನ್ನು ಮಾಡಿದ್ದಾರೆ. ಅದನ್ನ ನಾವು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ವಿಶೇಷವಾಗಿ ವಿದ್ಯಾವಂತರಾಗಿರ್ಬೇಕು, ತರಬೇತಿ ಪಡೆದಂತವ್ರಿಗೆ ಏನಂತಾರೆ, ಸೊ ಅಲ್ಲಿ ಒಂದು ಅವರಿಗೆ ಏನಂದ್ರೆ ಅಡ್ವೈಸ್ ಮಾಡಕ್ಕೆ ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಈ ಒಂದು ಫೆಲೋಶಿಪ್ ಮುಖಾಂತರ ಅಂತ ಹೇಳ್ತೀವಿ. ಓಕೆ. ಜೊತೆಗೆ ಇದೇನಂದ್ರೆ 2 years ಒಂದು ಪ್ರೋಗ್ರಾಮ್ ಆಗಿ ಫೆಲೋಶಿಪ್ ಆಗಿರುತ್ತೆ. ಪ್ರತಿ ಫೆಲೋಶಿಪ್ ಏನ್ ಮಾಡ್ತಾರೆ ಅಂದ್ರೆ 60,000 ರೂಪಾಯಿ ಕೊಡ್ತಾರೆ ಒಂದು ಪೇಮೆಂಟ್ ಆಗಿ ಅವರಿಗೆ. ಸೊ ದಟ್ ಇಸ್ ಕಾಲ್ಡ್ ದ ರಾಜೀವ್ ಗಾಂಧಿ ಫೆಲೋಶಿಪ್ ಪಂಚಾಯತ್ ರಾಜ್ ಫೆಲೋಶಿಪ್ ಯೋಜನೆ ಅಂತ ಕರೀತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ರೈಟ್. ಎಸ್. ನೆಕ್ಸ್ಟ್ ನೋಡ್ತಗೋಣ, ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಹೌದಾ. ನೋಡಿ, 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992ರ ಪಂಚಾಯತ್ಗಳಿಗೆ ಸಾಂವಿಧಾನಿಕ ಸ್ಥಾನವನ್ನ ಒದಗಿಸಿ ಕೊಟ್ಟಿದ್ದಾರೆ. ಬಿ ಆಪ್ಷನ್ ಬಂದು 1992ರ 73ರ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಭಾರತ ಸಂವಿಧಾನಕ್ಕೆ ಹೊಸ 10ನೇ ಭಾಗವನ್ನ ಮತ್ತು 11ನೇ ಅನುಸೂಚಿಯನ್ನ ಸೇರಿಸಿಕೊಂಡಿದ್ದಾರೆ. ಆಪ್ಷನ್ ಸಿ ಯಲ್ಲಿ ಈ ಕಾಯ್ದೆಯಡಿ 11ನೇ ಅನುಸೂಚಿಯ ಪಟ್ಟಿಯಲ್ಲಿ 29 ಕ್ರಿಯಾತ್ಮಕ ವಸ್ತುಗಳು ಅಥವಾ ಫಂಕ್ಷನಲ್ ಐಟಮ್ಸ್ ಗಳ ಇವೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಮೇಲೆ ಎಲ್ಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ಕಾನ್ಸ್ಟಿಟ್ಯೂಷನ್ ಕ್ವೆಶ್ಚನ್ ಅಂತ ಹೇಳ್ಬಹುದು. ಸೊ ಆಪ್ಷನ್ ಡಿ ಮೇಲೆ ಎಲ್ಲೋ ಕೂಡ ಸರಿಯಾದ ಹೇಳಿಕೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರಿಯಾದ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಏನಂದ್ರೆ ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಸಂವಿಧಾನ ಏನ್ ಮಾಡ್ತಿದ್ರೆ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮುಖಾಂತರ 1992ರಲ್ಲಿ ಏನ್ ಮಾಡ್ತಾರೆ, ಈ ಒಂದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನ ಕೊಡ್ತಾ ಹೋಗ್ತಾರೆ. ಜೊತೆಗೆ ಒಂದು ಹೊಸ ಪಾಠನ ಸೇರಿಸ್ತೀವಿ ನಾವು. ಎಷ್ಟನೇ ಪಾಠ ಅದು? 10ನೇ ಪಾಠನ ಸೇರಿಸ್ತೀವಿ. ಜೊತೆಗೆ 11ನೇ ಅನುಸೂಚಿಯನ್ನು ಕೂಡ ಸೇರಿಸ್ತೀವಿ ನಾವು. ಓಕೆ. ಈ 11ನೇ ಅನುಸೂಚಿ ಇದೆಲ್ಲ ಇಲ್ಲಿ ಏನ್ ಮಾಡ್ತಿದ್ದಕ್ಕೆ ಟೋಟಲ್ ಆಗಿ 29 ಒಂದು ಫಂಕ್ಷನಲ್ ಐಟಮ್ಸ್ ಅಥವಾ ಕ್ರಿಯಾತ್ಮಕ ವಸ್ತುಗಳು ಕೂಡ ಇರುವಂತದ್ದಾಗಿದೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್ ಇಸ್ ದ ರೈಟ್ ಆನ್ಸರ್. ಸೊ ಯಾಕಂದ್ರೆ ನೋಡಿ, ನಮಗೆ ಸರಿಯಾದ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಅದು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಆ ಕಾರಣಕ್ಕಾಗಿ ಪ್ರಶ್ನೆಯನ್ನು ಹಾಕೊಂಡಿರುವಂತದ್ದಾಗಿದೆ. ನಮ್ಮ ರಾಜ್ಯದಲ್ಲಿ ಬಂದಾಗ ಅದು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಅಂತ ಕರೀತಾರೆ 1993. ಓಕೆನಾ. ಎಸ್. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಮೋಜಿನಿ ಅಂತ ಒಂದು ಆಪ್ ಮಾಡಿದ್ದಾರೆ. ಮೋಜಿನಿ ಆಪ್ ಅನ್ವಯಕ್ಕೆ ಅಥವಾ ಇನಿಷಿಯೇಟಿವ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಮೋಜಿನಿ ಅಪ್ಲಿಕೇಶನ್ ಅಂತ ಹೇಳ್ತಾರೆ. ಸೊ ಇದನ್ನ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ಅಭಿವೃದ್ಧಿಪಡಿಸಿ ಕೊಟ್ಟಿದ್ದಾರೆ. ಬಿ ಬಂದು ಭೂಮಿಗೆ ಸಂಬಂಧಿಸಿದ ಸಮಸ್ಯೆಗಳ ಅರ್ಜಿಯ ಸ್ಥಿತಿಗತಿಯನ್ನ ಟ್ರ್ಯಾಕ್ ಮಾಡೋದು ಇದರ ಉದ್ದೇಶ ಅಂತ ಕೊಟ್ಟಿದ್ದಾರೆ. ಮೂರನೇದು ಎ ಮತ್ತು ಬಿ ಎರಡನ್ನು ಕೊಟ್ಟಿದ್ದಾರೆ. ಆಪ್ಷನ್ ಡಿ ಯಲ್ಲಿ ಮೇಲಿನವುಗಳು ಯಾವುದನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಮೋಜಿನಿ ಆಪ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತ 2 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ
ಎ ಮತ್ತು ಬಿ ಎರಡು ಕೂಡ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಮಗೆ ಒಂದು ಆಪ್ ಬರುತ್ತೆ, ಅದನ್ನ ಮೋಜಿನಿ ಆಪ್ ಅಂತ ಕರೀತಾರೆ. ಇದನ್ನ ಯಾರು ಮಾಡಿದಾರೆ ಅಂದ್ರಿಂದ ಸೊ ಭೂಮಾಪನ ಕಂದಾಯ ವ್ಯವಸ್ಥೆ ಇರೋದ್ರೆ ಆಕ್ಚುಲಿ ಕಂದಾಯ ಇಲಾಖೆ ಏನ್ ಮಾಡುತ್ತೆ ಈ ಒಂದು ಮ್ಯಾಪ್ ಅನ್ನ ಡೆವಲಪ್ ಮಾಡಿದ್ರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ 11 ಈ ನಕ್ಷೆಯನ್ನು ಸಿದ್ಧಪಡಿಸುವಂತದ್ದು, ಜಮೀನಿನ ತತ್ಕಾಲ ಪೋಡಿಗೆ ಅರ್ಜಿಯನ್ನು ಸಲ್ಲಿಸಕ್ಕೆ ಇದಕ್ಕೆ ಅವಕಾಶ ಇರುತ್ತೆ, ಮತ್ತೆ ಭೂ ಪರಿವರ್ತನೆಗೆ ಅರ್ಜಿ ಸಲ್ಲಿಸಬಹುದು, ಹದ್ದುಬಸ್ತಿಗೆ ಅರ್ಜಿ ಸಲ್ಲಿಸಕ್ಕೆ ಇದರಲ್ಲಿ ಏನಂದ್ರೆ ಗ್ರಾಮ ಪಂಚಾಯತಿಗಳ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಕ್ಕೆ ಈ ಒಂದು ಆಪ್ ಗಳಲ್ಲಿ ಅವಕಾಶ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ ತಗೋಣ. ಅಟಲ್ ಜನಸ್ನೇಹಿ ಕೇಂದ್ರದಲ್ಲಿ ಅಥವಾ ನಾಡ ಕಚೇರಿಗಳಲ್ಲಿ ಈ ಕೆಳಗಿನಗಳಲ್ಲಿ ಯಾವ ಸೇವೆಗಳು ಲಭ್ಯವಿದೆ ಕೊಡ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸರ್ವಿಸಸ್ ಆರ್ ಅವೈಲೇಬಲ್ ಇನ್ ದ ಅಟಲ್ ಜನಸ್ನೇಹಿ ಕೇಂದ್ರ ಅಂತ ನಾಡ ಕಚೇರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಆದಾಯ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ದಾರೆ, ಮತ್ತೆ ನಿವಾಸ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ದಾರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲೆ ಎಲ್ಲ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಏನು ಅಟಲ್ ಜನಸ್ನೇಹಿ ಕೇಂದ್ರಗಳಿದೆಯಲ್ಲ ಅಲ್ಲಿ ನಾವು ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ರೆಸಿಡೆನ್ಸ್ ಎಲ್ಲವನ್ನು ಪಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಅಟಲ್ ಜನಸ್ನೇಹಿ ಆಧಾರ ಕೇಂದ್ರಗಳಂತ ಕರಿತೀವಿ. ಹೌದಾ? ಅಲ್ಲಿ ಏನ್ ಮಾಡ್ಬೋದು ನಾವು ಆದಾಯ ಪ್ರಮಾಣ ಪತ್ರ ಪಡ್ಕೊಳ್ಬಹುದು, ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ಬಹುದು, ವಾಸ್ತವ ಪಡ್ಕೊಳ್ಳೋ ಕೂಡ ಅವಕಾಶ ಇರುತ್ತೆ. ಇವುಗಳಂದ್ರೆ ಈ ಗ್ರಾಮ ಪಂಚಾಯತಿಗಳ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಏನಂದ್ರೆ ಈ ಸೇವೆಗಳನ್ನ ಕೊಡ್ತಾ ಹೋಗ್ತಾರೆ. ಇದ್ರಲ್ಲಿ ಟೋಟಲ್ ಆಗಿ ನಮಗೆ ಟೋಟಲ್ 44 ಸೇವೆಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಗ್ರಾಮ ಪಂಚಾಯತಿಗಳ ವಿವಿಧ ಮಾಹಿತಿ ಮತ್ತು ವಿವರಗಳನ್ನು ಪಡೆಯಲು ವಾಟ್ಸಪ್ ಚಾಟ್ ಬೂಟ್ ಅನ್ನ ಅಭಿವೃದ್ಧಿಪಡಿಸಿದ ದೇಶದ ಮೊದಲ ರಾಜ್ಯ ಎಂಬ ಗಳಿಕೆಗೆ ಪಾತ್ರವಾದ ಕರ್ನಾಟಕದ ವಾಟ್ಸಪ್ ಚಾಟ್ ಬೂಟ್ ಹೆಸರನ್ನು ಅಂತ ಕೇಳ್ತಾರೆ. What is the name of the Karnataka became first state in the country to develop a WhatsApp chatbot to get the various information and details of the ಗ್ರಾಮ ಪಂಚಾಯತ್ ಕರೀತಾರೆ. ನೋಡಿ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಆಕ್ಚುಲಿ ಈ ಗ್ರಾಮ ಪಂಚಾಯತಿಗಳ ಒಂದು ಇನ್ಫಾರ್ಮೇಶನ್ ಪಡ್ಕೊಳ್ಳಕ್ಕೆ ಒಂದು ವಾಟ್ಸ್ಆಪ್ ಚಾಟ್ಬೋಟ್ ಅನ್ನು ಮಾಡಿರುವಂತಹ ರಾಜ್ಯ ನಮ್ಮ ಕರ್ನಾಟಕವಾಗಿದೆ. ಹಾಗಾದ್ರೆ ಅದ್ರ ಹೆಸರು ಅಂತ ಕೇಳ್ತಾರೆ. ಅದ್ರ ಹೆಸರು ಬಂದಿರೋದ್ರೆ ಆಕ್ಚುಲಿ ಪಂಚಮಿತ್ರ ವಾಟ್ಸ್ಆಪ್ ಚಾಟ್ಬೋಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಒಂದು ಪಂಚಮಿತ್ರ ಪೋರ್ಟಲ್ ಅಂತ ಕರಿತಾ ಹೋಗ್ತಾರೆ. ಇದನ್ನ ಅಭಿವೃದ್ಧಿ ಮಾಡಿರುವಂತದ್ದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂದ್ರೆ ಇದನ್ನ ಮಾಡಿರುವಂತದ್ದಾಗಿದೆ. ಅದ್ರ ಜೊತೆಗೆ ಒಂದು ಪಂಚಮಿತ್ರ ವಾಟ್ಸ್ಆಪ್ ಚಾಟ್ಬೋಟ್ ಮಾಡಿದ್ದಾರೆ. ಇದರ ಮುಖಾಂತರ ನೀವು ವಾಟ್ಸ್ಆಪ್ ಮುಖಾಂತರ ಎಲ್ಲ ಪಂಚಾಯತ್ ಇನ್ಫಾರ್ಮೇಶನ್ ಪಡಿಬಹುದು. ಹಾಗಾಗಿ ಈ ತರ ಒಂದು ವಾಟ್ಸ್ಆಪ್ ಚಾಟ್ಬೋಟ್ ಮಾಡಿರುವಂತಹ ದೇಶದ ಮೊಟ್ಟ ಮೊದಲ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ ಆಗಿದೆ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಾಗಾಗಿ ಇಷ್ಟು ಕ್ಲಾಸ್ ಆಗಿತ್ತು. ದಯವಿಟ್ಟು ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.